ಏನ ರಮ್ಮಿನ ಹಾ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ದುಡ್ಡು ಯಾಕೆ ಕಳ್ಕೊಳ್ತೀರಾ? ಹಲೋ, ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಅಂತೂ ಇಂತೂ ಫೈನಲಿ ಇಸ್ ಗಾಟ್ ಇಟ್ ಮೈ ವೆಹಿಕಲ್. ಫೈನಲಿ ಗಾಡಿ ರೆಡಿ ಮಾಡಾಯ್ತು. ಮೇ ಬಿ ನಾಳೆ ಬೆಳಗ್ಗೆ 8:30, ಮೇ ಬಿ ಲೇಟ್ ಆಗೋಯ್ತು. 12 o'clock ಆಗೋಗಿದೆ. ಇವಾಗ 12 ಆಗಿದೆ. ನಾಳೆ ಬೆಳಗ್ಗೆ ಮೈಸೂರು ಹೋಗೋಣ ಅಂತ. ಏನಕ್ಕೆ ಅಂತ ಹೇಳಿದ್ರೆ, ಸುಮ್ಮನೆ 2 ದಿನ 2 days ಹಾಲಿಡೇ ಇದೆ. ಆಮೇಲೆ ಎಂಜಿನ್ ರೆಡಿ ಆದ್ಮೇಲೆ 100 to 200 ಕಿಲೋಮೀಟರ್ ಟಚ್ ಆಗಿ ಓಡಿಸ್ಕೊ ಬಂದ್ಬಿಟ್ಟು ಗಾಡಿ ಯಾವ ತರ ಇದೆ ಪರ್ಫಾರ್ಮೆನ್ಸು ನೋಡ್ಕೊಳ್ಳೋಣ ಅಂತ. ಈಗ ಒಂಥರ ಫೀಲ್ ಬೇರೆ ಆಗುತ್ತೆ ಇವಾಗ ಓಡ್ಸಕ್ಕೆ. ಏನಕ್ಕೆ ಹೇಳಿ, ನೆಕ್ಸ್ಟ್ ಲೆವೆಲ್ ಆಗ್ಬಿಟ್ಟಿದೆ ಗಾಡಿ. ಫುಲ್ ಮಿಂಟ್ ಕಂಡೀಷನ್ ಇವಾಗ. ಏನಂತಾರೆ ಮಿಂಟ್ ಅಂದ್ರೆ ಗೊತ್ತಲ್ಲ, ಹೊಸ ಗಾಡಿ ಇಂಜಿನ್ ರೀಬೋರ್ ಪಿಸ್ಟಿನ್ ಹೊಸದಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಓಡ್ಸೋಣ. ಏನಂತ ಹೇಳಿದ್ರೆ, KTM ಗಾಡಿಲಿ ಇರೋ ಪವರ್ ಒಂಥರ ಎಳೆದ್ ಬಿಡುತ್ತೆ. ನಿನಗ್ ಮೀಟರ್ ಇದೆಯಾ, ನನಗ್ ಮೀಟರ್ ಇದೆಯಾ, ಬಾವು ನೋಡೋಣ ಅಂತ. ಒಂಥರ ಓಡ್ಸಕ್ಕೆ ಅದೊಂಥರ ಗತ್ತು ಒಳಗಡೆ ಫೀಲ್ ಆಗ್ತಾ ಇರುತ್ತೆ, ಹೊರಗಡೆ ಆಗದೆ ಇದ್ರೇನಂತೆ. ಒಂದು ಕೆಲಸ ಇದೆ, ಮೇ ಬಿ ನೋಡ್ಬೋದು. ವಾರ್ನಿಂಗ್ ಲೈಟ್ ಇವಾಗ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು. ಇದು ABS ಒಂಚೂರು ಪಂಪ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪಂಪು ಮೇ ಬಿ ಮಂಡೇ ಅಥವಾ ಟ್ಯೂಸ್ಡೇ ಹೋಗ್ಬಿಟ್ಟು ಪಂಪ್ ರೆಡಿ ಮಾಡಕ್ ಕೊಡ್ಬೇಕು. ನಿಮಗೆಲ್ಲ ಗೊತ್ತಿರ್ಬೋದು, ಪಂಪ್ ಎಲ್ಲ ಒಂದು 28 to 30,000 ವರೆಗೂ ಬರುತ್ತೆ ABS ಮೋಟ್ರು. ಮೇ ಬಿ ಒಂದು 4,000 to 5,000 ವರೆಗೆ ರೆಡಿ ಮಾಡ್ಕೊಡ್ತಾನೆ ಅಲ್ಲಿ. ಮೇ ಬಿ ಮಂಗಂಪಾಳ್ಯ ಬೊಮ್ಮನಹಳ್ಳಿ ಹತ್ರ ಮೋಟರ್ ರೆಡಿ ಮಾಡ್ತಾನಂತೆ. ಬಟ್ 100% ಗ್ಯಾರಂಟಿ ಇಲ್ಲ. ಅದೊಂದು ಮಾಡಿಸ್ಕೊಬಿಟ್ರೆ ಟೋಟಲಿ ಇಸ್ ಕಂಪ್ಲೀಟ್. ಆಮೇಲೆ ABS ಒಂದು ಚೆನ್ನಾಗಿ ವರ್ಕ್ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಬೇಕು ಬೆಳಗ್ಗೆ ಬೇಗ ಲೇಟಾಗಿ ಬೇಗ ಹೋಗ್ಲಾ ಗೊತ್ತಾಗ್ತಾ ಇಲ್ಲ. ಮೇ ಬಿ ಟ್ರಿಪ್ಪಿಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಿಟ್ ಆಗ್ಬಿಟ್ಟಿದ್ದಾರೆ ಸದ್ಯಕ್ಕೆ. ಸೋಲೋ ರೈಡು ಏನಕ್ಕಂತ ಹೇಳಿದ್ರೆ, ಅಲ್ಲಿ ಅಬ್ಬಿ ಮಾತ್ರ ಜಾಯಿನ್ ಆಗ್ತಾನೆ. ಅಲ್ಲಿವರೆಗೂ ನಾವೇನು ಮಾಡೋಕ್ಕಾಗಲ್ಲ, ಒಬ್ಬನೇ ಹೋಗ್ಬೇಕು ಮೈಸೂರವರೆಗೂ. ಯಾರು ಕೇಳಿದ್ರು ನಾನು ಬರಲ್ಲ ಅಂತಾರೆ. ನೋಡ್ಬೇಕು ಇವಾಗ ಯಾರಾದರೂ ಫ್ರೆಂಡ್ಸ್ ಬರ್ತಾರಾ ಅಂತ. ಬರಂಗಿದ್ರೆ ಹಾಕೊಂಡು ಹೋಗ್ಬಿಡ್ತೀನಿ. ಯಾರು ಕೇಳಿದ್ರು ಬರಲ್ಲ ಅಂತಾರೆ. ಒಬ್ನೇ ಓಡ್ಸಕ್ಕೆ ಸ್ವಲ್ಪ ಬೋರ್ ಆಗ್ಬೋದೇನೋ ಗೊತ್ತಿಲ್ಲ. ಒನ್ ಟೈಮ್ ಟ್ರೈ ಮಾಡಿ ನೋಡೋಣ. ಸಿಂಗಲ್ ಹೋಗೋದು ಒಂಥರ ಮಜಾ ಇರುತ್ತೆ ಅನ್ಸುತ್ತಲ್ಲ. ಟ್ರೈ ಮಾಡಿ ನೋಡೋಣ ನಾಳೆ. ದಟ್ ಈಸ್ ಯಾರಿಗೂ ಯಾರನ್ನ ಕಾಯೋದ್ ಬೇಕಾಗಿಲ್ಲ. ಅವ್ರಿಗೆ ನೋಡಿದ್ರೆ ಯಾರು ಕೇಳಿದ್ರು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತಿರ್ತಾರೆ ಯಾರಾದ್ರೂ ಒಬ್ಬೊಬ್ರು. ಬಟ್ ಅದಕ್ಕೋಸ್ಕರ ನಾವೇ ಸಿಂಗಲ್ ಆಗಿ ಹೋಗ್ಬಿಟ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಯಾಕಾಗಲ್ಲ. ಮೇ ಬಿ ನಾಳೆಯಿಂದ ಒಳ್ಳೆ ಮಾರ್ನಿಂಗ್, ಯಾವಾಗಲೂ ನೈಟ್ಗೂ ಆಗ್ಬಿಟ್ಟಿದೆ ನಂದು. ಆಕ್ಷನ್ ಕ್ಯಾಮ್ರಾ ಬಂದಾಲಿಂದ ಬರ್ರಿ ರಾತ್ರಿ ವಿಡಿಯೋಗಳಾಗ್ಬಿಟ್ಟಿದೆ. ಯಾವಾಗ ನೋಡ್ರಿ ರಾತ್ರಿ ಓಡಾಡೋದು ಆಗ್ಬಿಟ್ಟಿದೆ. ನಾಳೆ ಬೆಳಗ್ಗೆಯಿಂದ ಒಂದ್ ಸ್ವಲ್ಪ ಮಾರ್ನಿಂಗ್ ವಿಡಿಯೋಗಳನ್ನ ಮಾಡೋಣ ಅನ್ಕೊಂಡಿದೀನಿ. 2 days ಮೈಸೂರೆಲ್ಲ ಸುತ್ತಾಕೊಂಡು ನಮ್ಮ ಸಂಸ್ಕೃತಿ ನಗರಿ ಮೈಸೂರಿಗೆ ಹೋಗ್ಬಿಟ್ಟು ಬರೋಣ. ಪೆಟ್ರೋಲ್ ಒಂದು ಫಿಲ್ ಮಾಡಿಸ್ಬೇಕಾಗಿತ್ತು. ಪೆಟ್ರೋಲ್ ಒಂದು ಫಿಲ್ ಮಾಡಿಸ್ಕೊಂಡು ಇವತ್ತೇ ಫಿಲ್ ಮಾಡಿ ಇಟ್ಬಿಡೋಣ. ಬೆಳಗ್ಗೆ ಮತ್ತೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಓಟ್ರೆ ಆಯ್ತಷ್ಟೇ. ಏನ ರಮ್ಮಿನ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ದುಡ್ಡು ಯಾಕೆ ಕಳ್ಕೊಳ್ತೀರಾ? ಅದು ಹ್ಯಾಬಿಟ್ ಆಗುತ್ತೆ ಹಂಗೆ ಟೈಮ್ ಪಾಸ್ ಅಂದ್ಕೊಂಡು. ಏನ ರಮ್ಮಿನ ಟೈಮ್ ಪಾಸ್ ಅಂತ ಹೇಳ್ಬಿಟ್ಟು ದುಡ್ಡು ಯಾಕೆ ಕಳ್ಕೊಳ್ತೀರಾ? ಅದು ಹ್ಯಾಬಿಟ್ ಆಗುತ್ತೆ ಹಂಗೆ ಟೈಮ್ ಪಾಸ್ ಅಂದ್ಕೊಂಡು. ಹಾಕಿ 9 ಲೀಟ್ರ್ 9 ಲೀಟ್ರ್ ಹಾಕಿ. 9 ಲೀಟ್ರ್. ಇದು ಯಾಕೆ ಅಂತ ಅರ್ಧ ಸಂಬಳದಲ್ಲಿ ಇವತ್ತು 200-300 ರೂಪಾಯಿ ಕಳ್ಕೊಬಿಡೋದು. ಓಕೆ, ಇಷ್ಟು ಬೇಗ ಫುಲ್ ಆಯ್ತಾ?
ಏನಕ್ಕೆ ಲಾಕ್ ಆಗುತ್ತೆ? ಇಲ್ಲ, ಫುಲ್ ಎಂಟಿ ಇರೋದು. ಅರ್ಧ ಅರ್ಧ ಇಲ್ಲ ಅಣ್ಣ, ಏನಿಲ್ಲ, ಫುಲ್ ಜೀರೋ ಇದೆ. ಅದಕ್ಕೆ ಕೇಳ್ತಾ ಇರೋದು, 9 ಲೀಟರ್ ಹಾಕಿದ್ರೆ ಫುಲ್ ಆಗುತ್ತೆ, ಫುಲ್ ಟ್ಯಾಂಕ್ ಆಗುತ್ತೆ. ಅದಕ್ಕೆ 10 ಲೀಟರ್ ಟ್ಯಾಂಕ್ ಅಲ್ವಾ. ಕರೆಕ್ಟಾಗಿ ಫುಲ್ ಆಯ್ತು. ನಾಳೆ ಒಂದು ರೌಂಡ್ ಮೈಸೂರಿಗೆ ಹೋಗಿ ಸರಿ ಹೋಯ್ತು. ಇಂಡಿಯನ್ ಆಯಿಲ್ ನಿಮ್ದೇ ಕಾಡು. ಟ್ಯಾಪ್ ಇಲ್ಲ, ಟ್ಯಾಪ್ ಮಾಡಿಲ್ಲ. ಅವೆಲ್ಲ ನನಗೆ ಗಿಲ್ಲಿ ಅಂತಂದ್ರೆ ಇವತ್ತು ಬಿ ಪಿ ಮುಟ್ಟ ಏರಿರ್ತದೆ. ಸೀರಿಯಸ್ ಆಗಿ ಹೇಳ್ತೀನಿ ಬರ್ತೀನಿ, ಸ್ವಲ್ಪ ಒಂದು ಗಾಡಿ ಹಾಕಿ ಅಷ್ಟೇ ಬರ್ತೀನಿ. ನಿಗರ್ ಮಾತಾಡಿದ್ರೆ ನೋಡಿ ಏನಾಯ್ತದೆ ನೋಡಿದ್ರಲ್ಲ. ಆಲ್ಮೋಸ್ಟ್ ರಮ್ಮಿ ಬೆಟ್ಟಿಂಗ್ ಆಪ್ಸ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಸುಮ್ಮನೆ ಅದು ಒಂಥರ ಆಸೆ ಹುಟ್ಟಿಸುತ್ತೆ. ಕ್ಷಣಿಕ, ಒಂದ್ ಸ್ವಲ್ಪ ಕ್ಷಣಿಕ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು ಅಂದ್ರೆ, ಆಸೆ ಆಗುತ್ತೆ. 1 ರೂಪಾಯಿ ಹಾಕ್ತೀನಿ, 10 ರೂಪಾಯಿ ಬರುತ್ತೆ, ನಾನ್ ಬೇಗ ಲಕ್ಷಾಧೀಶ ಆಗ್ಬೋದು ಇಲ್ಲ ಕೋಟ್ಯಾಧೀಶ ಆಗ್ಬೋದು ಅಂತ ಒಂದು ಥಾಟ್ ಬಂದ್ಬಿಡುತ್ತೆ. ಆ ಥಾಟಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಮ್ದು ಅವ್ರ ಹತ್ರ ಬರೋದು 500 ರೂಪಾಯಿ ಇರ್ಬೋದು. ಆ ಡ್ರೀಮ್ 11 ಅಥವಾ ರಮ್ಮಿ ಅಥವಾ ಬೇರೆ ಯಾವ್ದಿದೆ ಬೆಟ್ಟಿಂಗ್ ಆಪ್ ಅಲ್ಲಿ ಬರೋದು 500 ರೂಪಾಯಿ ಇರ್ಬೋದು. ಬಟ್ ಕಳ್ಕೊಳ್ಳೋದು ಮಾತ್ರ 50,000 ಕಳ್ಕೊಂಡಿರ್ತಾರೆ. ಅದು ಗೊತ್ತಾಗಲ್ಲ. ಅವ್ನು ಹೇಳಿದ ಪೆಟ್ರೋಲ್ ಬಂಕ್ ಅವನು, ಇಲ್ಲ ನಾನು ನಿದ್ದೆ ಬರ್ತಾ ಇಲ್ಲ, ಟೈಮ್ ಪಾಸಿಗೋಸ್ಕರ ಆಡ್ತೀನಿ ಅಂತ. ಆ ಟೈಮ್ ಪಾಸ್ ವ್ಯಸನ ಆಗ್ಬಿಟ್ಟಿದೆ ಅವನಿಗೆ. ಯಾಕಂತ ಹೇಳಿದ್ರೆ ಡೈಲಿ ಆಡ್ತಾನೆ ರಮ್ಮಿ. 50 ರೂಪಾಯಿಗೋಸ್ಕರ ಆಗೋದು. 10 ರೂಪಾಯಿ ಬಂತು, 10 ರೂಪಾಯಿಗೆ 40 ರೂಪಾಯಿ ಬಂತು ಅಂತ ಬಂದಿರುತ್ತೆ. 40 ರೂಪಾಯಿ ಬಂದ್ಮೇಲೆ 40 ರೂಪಾಯಿಗೆ 80 ರೂಪಾಯಿ ಕಳೆದಿರ್ತಾನೆ. ಅವನಿಗೆ ಗೊತ್ತೇ ಇರಲ್ಲ ಅದು. ಬಟ್ ನಮ್ ಕರ್ನಾಟಕದಲ್ಲಂತೂ ಬೆಟ್ಟಿಂಗ್ ಆಪ್ಗಳು ಇನ್ನೂ ಪ್ರಮೋಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಅದೇ ಏನಾಗುತ್ತೆ ಅಂದ್ರೆ, ಅವರು ಲಕ್ಷ ಕೋಟಿಗಟ್ಲೆ MLA MP ಗಳಿಗೆಲ್ಲ ಕೊಟ್ಬಿಡ್ತಾರೆ. ಅವರು ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡು ಟಿವಿಲಿ ಆರಾಮ್ ಮಾಡ್ಕೊಳ್ಳಿ, ಆರಾಮ್ ಮಾಡ್ಕೊಳ್ಳಿ, ಆರಾಮ್ ಮಾಡ್ಕೊಳ್ಳಿ, ಅದೆಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಬೆಟ್ಟಿಂಗ್ ಆಡೋದನ್ನ ಸ್ವಲ್ಪ ಕಡಿಮೆ ಮಾಡ್ರಪ್ಪ. ಯಾರಾದ್ರೂ ನಮ್ನ ಗೊತ್ತಿರೋಂಥವ್ರು ಯಾರು ಇದ್ರೆ ದಯವಿಟ್ಟು. ಏನಾಗುತ್ತೆ ಅಂತ ಹೇಳಿದ್ರೆ, ಅದರಿಂದ ಒಳ್ಳೇದಂತ ಅಲ್ಲ, ಹೆಂಡತಿ ಮಕ್ಕಳನ್ನ ಅಲೆಮಾರಿಗಳು ಮಾಡ್ಬಿಡ್ತೀರಿ. ಯಾಕಂದ್ರೆ ಅದರಿಂದ ವ್ಯಸನ ಆದಂಗೆ ಆಗ್ಬಿಡುತ್ತೆ. ತುಂಬಾ ಜನ ನೋಡ್ಬಿಟ್ಟಿದೀನಿ, ಆಡ್ತಾ 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 ಮೊಬೈಲ್ ಮಾಡ್ಕೊಳ್ಳೋದು, ಆಟ ಆಡೋದು, ಇಲ್ಲ ಬೈಕ್ ಆಟ ಆಡೋದು, ಬೈಕ್ ಆಟ ಇಟ್ಟು IPL ಆಡೋದು, ಬೆಟ್ಟಿಂಗ್ ಆಡೋದು ಸ್ವಲ್ಪ ಕಡಿಮೆ ಮಾಡಿ. ಎಲ್ಲ ಮಾಡೋ ತಮಾಷೆಗಪ್ಪ. ಯಾರು ಮನ್ಸಿತಾವ್ ನಾ ಏನೋ ಹೇಳಕ್, ಏನೋ ನಾರ್ಮಲ್ ಮಾಡ್ಬೇಕಂತ ಮಾಡ್ತಾ ಇದೀನಿ ಅಷ್ಟೇ. ನಾನೇನೋ ವಿಶೇಷವಾಗಿ ನಾನು ಇದೇ ತರ ಮಾಡ್ಬೇಕು, ಹೀಗೆ ಇರ್ಬೇಕು ಅಂತ ಆ ಥರದ್ದೇನು ಮನೋಭಾವ ಇಲ್ಲ ನನಗೆ. ಬಟ್ ಮಾಡ್ಬೇಕನ್ನೋ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲೇ ಪಕ್ಕದ ರಾಜ್ಯದಲ್ಲಿರುವಂಥ ಆಂಧ್ರದಲ್ಲಿ ರಮ್ಮಿ ಬೆಟ್ಟಿಂಗ್ ಎಲ್ಲ ಬ್ಯಾನ್ ಆಗಿದೆ. ಬಟ್ ನಮ್ಮ ಕರ್ನಾಟಕದಲ್ಲಿರೋ ಗೌರ್ಮೆಂಟಲ್ಲಿ ಬರೀ ಕುರ್ಚಿಗೋಸ್ಕರ ಹೊಡೆದಾಡ್ತಾರೆ ಅಂತಲೇ ಹೇಳ್ಬೋದು. ಇಷ್ಟು ಹೇಳ್ಬೋದು ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಏನಕ್ಕೆ ಸಪೋರ್ಟು ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಯೂಟ್ಯೂಬರ್ಸ್ ಎಲ್ಲರೂ ಸಪೋರ್ಟ್ ಮಾಡಿದರೆ ರಮ್ಮಿ ಬೆಟ್ಟಿಂಗ್ ಆ್ಯಪ್ನ ನೀವು ಆಲ್ಮೋಸ್ಟು ಬ್ಯಾನ್ ಮಾಡಿಸ್ಬೋದು. ನಮ್ಮಂಥ ಕನ್ನಡಿಗರೆಲ್ಲರೂ ಸಪೋರ್ಟ್ ಮಾಡಿದರೆ ಆಲ್ಮೋಸ್ಟ್ ಮಾಡಿಸ್ಬೋದು. ಅದನ್ನು ಏನಂದರೆ, ಯೂಟ್ಯೂಬಲ್ಲಿ ಯಾರ್ಯಾರೆಲ್ಲ ಆ್ಯಡ್ ಮಾನಿಟೈಸ್ ಆಗಿದೆ ಅವರೆಲ್ಲ ದಯವಿಟ್ಟು ರಮ್ಮಿ ಮತ್ತು ಡ್ರೀಮ್ 11 ಅವ್ರನ್ನೆಲ್ಲ ಪ್ರಮೋಷನ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತೀವಿ. ಇಷ್ಟೇ.